ಯಾರು ಕೇಳಿದ್ರೆ ನಿಮ್ಗೆ ಉತ್ತರ ಹೇಳಕ್ಕೆ ಈಗ ಒಂದು ಕ್ಲಿನಿಕಲ್ ಡಿಸ್ಕಷನ್ಗೆ ಹೋಗ್ತೀರಿ ಅಥವಾ ಎಲ್ಲ ಸಿ ಎಮ್ಗೆ ಹೋಗ್ತೀವಿ ಎಲ್ಲ ಹೋಗ್ತೀವಿ, ಏನಿದೆ ಅಂತ ಕೇಳೋದು ನಿಮ್ಗೆ ಹೇಳಲಿಕ್ಕೆ ಬೇಕಲ್ವಾ? ನೀವು ಹೆಂಗೆ ತಯಾರಾಗ್ತೀರಾ ಅವಾಗ ಅಲ್ವಾ? ನೋಡಿ, ಈಗ ಜ್ವರಕ್ಕೆ ಸಾಮಾನ್ಯವಾಗಿ ಬರ್ತಕ್ಕಂಥ ಒಂದು ಲಕ್ಷಣ ಎಲ್ಲ ಗೊತ್ತಿರ್ತಕ್ಕಂಥದ್ದು, ಅದು ಪೂರ್ವರೂಪವಾಗಿ ಎಲ್ಲೆಲ್ಲಿ ಬರುತ್ತೆ? ಅಶ್ವರೀರದಲ್ಲಿ ಬರುತ್ತೆ, ಊರುಸ್ತಂಭದಲ್ಲಿ ಬರುತ್ತೆ, ಮಸೂರಿಕದಲ್ಲಿ ಬರುತ್ತೆ, ರೋಮಾಂತಿಕದಲ್ಲಿ ಬರುತ್ತೆ, ವಿಸ್ಫೋಟದಲ್ಲಿ ಬರುತ್ತೆ. ಈಗ ನಾವೆಲ್ಲ ವೈರಲ್ ಇವೆಲ್ಲ ಮಸೂರಿಕ ರೋಮಾಂತಿಕ ಎಲ್ಲ ಈಗ ನಾವು ವೈರಲ್ ಫೀವರ್ಸ್ ಅಂತೀವಿ, ಅದು ಬಂದ್ಬಿಡ್ತಲ್ಲ, ಪೂರ್ವರೂಪವಾಗಿ ಬಂದ್ಬಿಡ್ತಲ್ಲ. ಲಕ್ಷಣವಾಗಿ ನೀವು ಇವತ್ತಿಂದ ಏನು ರೋಗ ಅಂತ ನಾವು ಹೇಳ್ತೀವೋ ಅದಷ್ಟು ರೆಕಾರ್ಡ್ ಆಗಿದೆ ನಮ್ಮಲ್ಲಿ. ಅಷ್ಟು ರೋಗ, ಈ ಜ್ವರ ಅಂತಕ್ಕಂಥದ್ದು ಎಷ್ಟು ರೋಗದ ಲಕ್ಷಣವಾಗಿ ಬರುತ್ತೆ ಅಂತಂದರೆ, ಸಾಮಾನ್ಯ ನಮ್ಮ ಆಯುರ್ವೇದದಲ್ಲಿ ಹೇಳ್ತಕ್ಕಂಥ ಎಲ್ಲ ರೋಗದಲ್ಲೂ ಬರುತ್ತೆ. ಒಂದು 50 ರೋಗದಲ್ಲಿ ಲಕ್ಷಣವಾಗಿದೆ ಜ್ವರ ಅಂತಕ್ಕಂಥದ್ದು. ಅಗ್ನಿರೋಹಿಣಿ ಕೇಳಿರಾ? ಏನದು? ಅಗ್ನಿರೋಹಿಣಿ ಸುಶ್ರುತ. ಈಗ ಸುಶ್ರುತ ಏನದು ಅಂತ ಕೇಳಿದ ಅಷ್ಟ. ಕ್ಷುದ್ರ ರೋಗದಲ್ಲಿ ಒಂದು ಸರ್ ಬರುತ್ತೆ. ಏನದು ಸರ್? ಈ ತರ ಜಾನುವಾರು ಹಾಕೊಂಡಿತ್ತಲ್ಲಿ ಏನದು? ಎರಪ್ಷನ್ ಬೀಳುತ್ತೆ, ಸ್ಕಿನ್ ಡಿಸೀಸ್. ಒಂದು ಶ್ಲೋಕ ಮರ್ತೋಗ್ಬಿಟ್ಟಿದೆ, ಬಿಡಿ ಪರವಾಗಿಲ್ಲ. ಅಲ್ಲ, ನಾನು ಹೇಳ್ತೀನಿ ಅಂದರೆ ಜ್ವರ ಅಲ್ಲಿ ಲಕ್ಷಣವಾಗಿ ಬಂದ್ಬಿಟ್ಟಿದೆ. ಆಹಾರದಲ್ಲಿ ಸೀರೀಸಲ್ಲಿ 4ನೇದು ಅದು ಆಹಾರ ತಯಾರು ಮಾಡೋದು ಹೇಗೆ, ಅನ್ನ ಹೇಗೆ ಮಾಡೋದು, ಸಾರು ಹೇಗೆ ಮಾಡೋದು, ಹುಳಿ ಹೇಗೆ ಮಾಡೋದು, ಬಿಸಿಬೇಳೆ ಮಾತ್ರ ಹೇಗೆ ಮಾಡೋದು, ಅದಷ್ಟೂ ನಾವು ಈಗೇನು ಊಟ ಮಾಡ್ತೀವಲ್ಲ, ಪ್ರಿಪರೇಷನ್ ತಯಾರಿಕೆ ಇದೆಯಲ್ಲ, ಕರೆದಿದ್ದಾಗಿರ್ಬೋದು ಅಥವಾ ಬೇಯಿಸಿದ್ದಾಗಿರ್ಬೋದು, ಅದಷ್ಟೂ ಭಾವಪ್ರಕಾಶ ಮಾಡ್ಯಾನ. ಅದು ಒಂದು ಅಧ್ಯಾಯ ಇದೆ. ಅದನ್ನ ಆಧಾರ ಮಾಡ್ಕೊಂಡು ಇದು 4ನೇ ಪುಸ್ತಕ ಬಂತು. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಆಹಾರಕ್ಕೆ ಸಂಬಂಧಪಟ್ಟಂಗೆ ಮಾಡ್ಕೊಂಡಿದ್ದು, ಕೃಷರ ಮಂಡ ಅದೆಲ್ಲದು ಪ್ರಿಪ್ರೇಷನ್ಸ್ ಎಲ್ಲ ಹೇಗಿದೆ ಅಂಥೇಳಿ ಮಾಡಿಕೊಂಡು, ಅದ್ರ ಜೊತೆಗೆ ಏನೇನು ಇವರು ನಾವು ಹಪ್ಪಳ ವಟಕಗಳು ಅಂತೆಲ್ಲ ಹೇಳ್ತೀವಲ್ಲ, ಅದಷ್ಟನ್ನು ತಯಾರಿಕೆಗಳೆಲ್ಲ ಹೇಳ್ಕೊಂಡಿದ್ದಾರೆ. ಅವ್ರು ಹೇಳಿದ್ದೆ ನಾವು ಈಗಲೂ ಮಾಡ್ತಕ್ಕಂಥದ್ದು. ಭಕ್ತ, ದಾಳಿ, ಕೃಷರ, ತಾಪಹಾರಿ, ಕ್ಷೀರಿಕ, ನಾರಿಕಿ, ಕ್ಷೀರ, ಸಮಿತ, ಸೇವಿಕ, ನಾವು ಶಾವಿಗೆ ಅಂತೆಲ್ಲ ಹೇಳ್ತೀವಲ್ಲ, ಅದೆಲ್ಲ ಆಗಲೇ ಮಾಡಿದ್ದಾರೆ. ಮಂಡಕ, ಈಗೇನು ಮಂಡೆ ಇದೆಲ್ಲ ಹೇಳ್ತೀವಲ್ಲ ಸ್ವೀಟ್, ಅದೆಲ್ಲ ಪೋಲಿಕ, ಲಪ್ಸಿಕ, ರೋಟಿಕ, ರೊಟ್ಟಿನಲ್ಲಿ ಬೇರೆ ಬೇರೆ ಥರ ರೊಟ್ಟಿಗಳು ಮಾಡೋದು ಹೇಗೆ, ಜರ್ಜರಿ ಅಂದರೆ ಕಡಲೆ ಹಿಟ್ಟಿನ ಮಾಡ್ತಕ್ಕಂಥ ಚಣಕ ರೋಟಿಕ, ಈ ರೀತಿ ಬೇರೆ ಬೇರೆ ರೀತಿಯಾಗಿ ರೊಟ್ಟಿಗಳು ಇದೆಲ್ಲ ಅದು ಅಲ್ಲಿ ಹೇಳಿದ್ದಾರೆ. ಮಜ್ಜಿಗೆ ಹೆಂಗೆ ಮಾಡ್ತಕ್ಕಂಥದ್ದು, ಮೊಸರು ಹೆಂಗೆ ಮಾಡ್ತಕ್ಕಂಥದ್ದು, ಅದರಲ್ಲಿ ಎಷ್ಟು ವಿಧಗಳಿದೆ ಅದೆಲ್ಲ ಅದು ಹೇಳಿದ್ದಾರೆ. ಅದನ್ನು ನಾನು ಸಂಗ್ರಹ ಎಲ್ಲ ಮಾಡಿಬಿಟ್ಟು ಅದ್ರ ಜೊತೆಗೆ ಚರಕ ಶಿಶುದಲ್ಲಿರ್ತಕ್ಕಂಥದ್ದನ್ನು ಸೇರಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಈ ಪುಸ್ತಕ. ಅಂದರೆ ಆಹಾರದ ಒಂದು ತತ್ವದೃಷ್ಟಿಯಿಂದ ಒಂದು, ಮತ್ತು ತಯಾರಿಕೆ ದೃಷ್ಟಿಯಿಂದ ಇನ್ನೊಂದು, ಅದರದ್ದೇ ಗುಣಕರ್ಮಗಳು. ಈಗ ನಾವೇನು ಊಟ ಮಾಡ್ತೀವಿ ಆಹಾರದೆಲ್ಲ, ಅದರ ಮೂಲ ಸ್ವರೂಪದಲ್ಲಿ ನಮ್ಮ ಶಾಸ್ತ್ರ ಕಾಣಿಸುತ್ತೆ. ಈಗ ನಾವು ಸಿಹಿ ತಿಂಡಿಗಳಾಗಿರ್ಬೋದು, ರೊಟ್ಟಿಗಳಾಗಿರ್ಬೋದು, ಚಪಾತಿ ಇರ್ಬೋದು, ಅದಷ್ಟು ಆವಾಗಲೇ ಅದಕ್ಕೆ ಈ ಧಾನ್ಯದಿಂದ ಮಾಡಿದ್ರೆ ಇದು ಗುಣ ಆಗುತ್ತೆ, ಇದು ಹೀಗೆ ಅಂಥೇಳಿ. ಅಂದರೆ ಈಗ ನಾವೇನು ಮಾಡಬೇಕಾಗಂದರೆ, ಈಗ ಮಾಡ್ತಕ್ಕಂಥ ತಯಾರಿಕೆ ಆಹಾರಕ್ಕೆ ಗುಣಕರ್ಮಗಳನ್ನ ನಾವು ನಿಗದಿ ಮಾಡಬೇಕಾಗತ್ತೆ. ಅವ್ರ ಕಾಲದಲ್ಲಿ ಇದೆಲ್ಲ ಮಾಡಿದ್ದಾರೆ, ನಮ್ಮ ಕಾಲದಲ್ಲಿ ಇದನ್ನೆಲ್ಲ ನಾವು ಮಾಡ್ಕೊಳ್ಬೇಕಾದ್ರೆ ನಮ್ಮ ಕೆಲಸ ಆಗ್ತದೆ. ಅದರ ಮುಂದಿನ ಜನಾಂಗಕ್ಕೆ ಮಾಡ್ತಕ್ಕಂಥ ಏನು ನಮ್ಮಲ್ಲಿ ಇದುವರೆಗೆ ಏನಾಗಿದೆ ಕೆಲಸ ತಯಾರಿಕೆ ದೃಷ್ಟಿಯಿಂದ, ಅದಷ್ಟು ಸಂಗ್ರಹ ಮಾಡಿ ಆ ಪುಸ್ತಕ ಮಾಡಿ ಇದಷ್ಟು ನಾನು ಸ್ವಂತ ದೃಷ್ಟಿಯಿಂದ ಮಾಡಿ. ಇದ್ರ ಜೊತೆಗೆ ನಾನು ಇತ್ತೀಚೆಗೆ ಮಾಡಿದ್ದು ದೈವೋಪಾಶ್ರಯ ನೋಡಿದ್ದೀರಾ ಸರ್? ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸರ್. ದೈವೋಪಾಶ್ರಯ ನಮ್ಮ ಆಯುರ್ವೇದದಲ್ಲಿ ಭಾಳಷ್ಟು ಬಹುತೇಕ ವೈದ್ಯರು ಆಗಿರ್ಬೋದು ಅನ್ಟಚಬಲ್ ಏರಿಯಾ ಅಂತಲೇ ನಾವು ಅದನ್ನು ಹೇಳ್ಬೋದು. ಸೊ ಇದ್ರ ಬಗ್ಗೆ ಸರ್ ಒಂದು ಪುಸ್ತಕವನ್ನೇ ನೀವು ಬರೆದಿದ್ದೀರಾ. ಸೊ ಏನು ಸರ್ ಇದರ ವೈಶಿಷ್ಟ್ಯ? ಚಿಕಿತ್ಸಾ ಸೂತ್ರದಲ್ಲಿ ನೋಡಿದಾಗ 3 ಇರೋದು. ಮೊದಲನೇದೇ ದೈವೋಪಾಸಕ ಯುಕ್ತಿ, ಆಮೇಲೆ ಸತ್ವಾವಜಯ ಚಿಕಿತ್ಸಾ. ಮೊದಲನೇದೇ ಅಂದರೆ 1/3 ನಾವು ಬಿಟ್ಟಂಗೆ ಆಯ್ತಲ್ವಾ? ಹೌದು, ಚಿಕಿತ್ಸಾ ದೃಷ್ಟಿಯಿಂದ ಬಿಟ್ಟಂಗೆ ಆಗ್ತದಲ್ವಾ? ದೈವೋಪಾಸಕ ಅನ್ನೋ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಹೆಚ್ಚಾಗಿ ನಾವು ಕಾಣೋದಲ್ಲಿ ಬಾಲರೋಗದಲ್ಲಿ, ಗ್ರಹ ರೋಗದಲ್ಲಿ, ಬಾಲರೋಗದಲ್ಲಿ ಕಾಣಿಸ್ತೀವಿ. ಅಲ್ಲಿ ಎಲ್ಲ ವಿವರಣೆಗಳೆಲ್ಲ ಬಂದಿರತಕ್ಕಂಥದ್ದು. ಅದಲ್ಲದೆ ಮಿಕ್ಕಂತೆ ಎಲ್ಲ ಅಷ್ಟಾಂಗದಲ್ಲಿ ಪ್ರತಿಯೊಂದು ಕಡೆ ದೈವೋಪಾಸಕ ಹೇಳಿದ್ದಾರೆ. ಸ್ವಸ್ಥದಿಂದ ಹಿಡಿದು ಎಲ್ಲ ಕಡೆನೂ ಬಂದಿದೆ.
ಗರ್ಭಿಣಿ ಚರ್ಯನಲ್ಲಿಂದ ಬಂದಿದೆ, ಇದರಲ್ಲಿ ಬಾಲರೋಗದಲ್ಲಿ ಬಂದಿದೆ, ಸ್ವಸ್ಥ ವೃತ್ತದಲ್ಲಿ ಬಂದಿದೆ. ಆ ಔಷಧಿ ತಯಾರು ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕು ಅಂತಿದೆ, ಔಷಧ ಸಂಗ್ರಹ ಮಾಡ್ಬೇಕಾಗಿರ್ತಕ್ಕಂಥದ್ದು, ಕೊಡ್ಬೇಕಾದ್ರೆ ಹೇಗೆ, ವಮನ ವಿರೇಚನೆ ಕೊಡ್ಬೇಕಾದ್ರೆ ಹೇಗೆ, ಏನು ಹೇಳಬೇಕು, ಹೀಗೆ ಪ್ರತಿಯೊಂದು ಹಂತದಲ್ಲೂ ಸಹಿತ ದೈವಾಪಾಶ ನಮ್ಮಲ್ಲಿ ಬಂದಿದೆ, ಹೇಳಿದ್ದಾರೆ. ಪ್ರತಿಯೊಂದಕ್ಕೂ ಈಗ ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಮುಂಚೆ ಹೇಳ್ತಕ್ಕಂಥ ಒಂದು 20 ಶ್ಲೋಕ ಇದೆ. ಔಷಧಿ ತಯಾರು ಮಾಡ್ಬೇಕಾದ್ರೆ ಏನೋ ಮಂತ್ರ ಹೇಳಬೇಕು ಅಂತಿದೆ, ಔಷಧಿ ತರಬೇಕಾದ್ರೆ ಹೇಳಬೇಕಾಗಿದೆ. ಅಂದರೆ ಪ್ರತಿಯೊಂದು ಹಂತದಲ್ಲೂ ಸಹಿತ ಇವರು ದೈವವನ್ನು ಜ್ಞಾಪಿಸ್ಕೊಂಡು ಮಾಡಿರ್ತಕ್ಕಂಥದ್ದು. ಅದರಿಂದ ಏನು ಪ್ರಯೋಜನ ಆಗ್ತದೆ, ಮನಸ್ಸಿಗೆ ದೃಢತೆ ಬರುತ್ತೆ. ಈ ಮಾಡಿದಾರಪ್ಪ, ಈಗ ಮಾಡಿದ್ದೇವೆ ನಾವು, ಈ ರೀತಿ ಚಿಕಿತ್ಸೆ ಸಿದ್ಧ ಆಗತ್ತೆ ಅಂಥೇಳಿ. ಅದರಿಂದ ವಿಶೇಷವಾಗಿ ಅದರಂಥ ಔಷಧಿ ತಯಾರಿಕೆಯಲ್ಲಿ ಮಂತ್ರಗಳೆಲ್ಲ ಹೇಳಿದ್ದಾರೆ, ಈ ಥರ ಹೇಳ್ಕೊಂಡು ಮಂತ್ರ ತಯಾರು ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ನನಗೆ ಯಾಕೆ ಆಗದಂತ ಪಾಠ ಮಾಡ್ಬೇಕಾದ್ರೆ ಫಸ್ಟ್ ಪ್ರಾರಂಭದಲ್ಲಿ ಚರಕದಲ್ಲಿ ವಿಶ್ವ ಚಿಕಿತ್ಸೆಯಲ್ಲಿ ಮಂತ್ರದಿಂದಲೇ ಶುರು ಮಾಡ್ತಾರೆ. ಉಪಕ್ರಮಗಳು ಹೇಳ್ಬೇಕಾದ್ರೆ ಮಂತ್ರದಿಂದ ಶುರು ಮಾಡಿದ್ದು. ಚಿಕಿತ್ಸೆನಲ್ಲಿ ಈಗ ಹಿಂದೆ ಈಗ ಒಂದು 20-50 ವರ್ಷ ಹಳ್ಳಿಗಳು ಈಗಲೂ ಸಹಿತ ಇದ್ದಾರೆ, ಅಜ್ಜಿಗಳು ಕೆಲವರೆಲ್ಲ ಚೋಳು ಕಡಿದ್ರೆ ಮಂತ್ರ ಹಾಕ್ತಾರಲ್ಲ, ಅದೆಲ್ಲ ಮಂತ್ರ ಚಿಕಿತ್ಸೆ ಅಲ್ವಾ. ನಾವು ಬಿಟ್ಟಿದ್ವಿ, ಅದು ನಮ್ಮೂರಿಗೆ ಚೆನ್ನಾಗಿ ಅಷ್ಟೇ ಹೊರತು ಬೇರೆ ಅಲ್ಲ. ಈಗ ನಾವು ಬಿಟ್ಟಿದ್ದೀವಿ ಅಂತಂದರೆ ಜಗತ್ತೇನು ಬಿಟ್ಟಿಲ್ವಲ್ಲ, ಬೇರೆಯವ್ರು ಮಾಡ್ತಾಯಿದ್ದಾರೆ. ಇದನ್ನು ಬೇರೆಯವ್ರು ಮಾಡ್ತಿದ್ದಾರೆ, ನಾವು ಬಿಟ್ಟಿದ್ದೀವಿ ಹೊರತುವೆ ಸಮಾಜ ಏನು ಬಿಟ್ಟಿಲ್ಲ. ಬೇರೆಯವ್ರ ಕಡೆ ಹೋಗಿ ಮಾಡ್ಕೊಂಬರ್ತಾರೆ, ಹೋಗಿ ಜ್ಯೋತಿಷ್ಯರ ಹತ್ರ ಕೇಳ್ತಾರೆ, ಏನು ಪರಿಹಾರ ಅಂತಾರೆ, ಅದನ್ನು ಇದು ಮಾಡಿಸಿ, ಈ ಪೂಜೆ ಮಾಡಿಸಿ, ಆ ಪೂಜೆ ಅದೆಲ್ಲ ಏನು ದೈವಾಪಾಶ್ರಯ ತಾನೆ. ಹೌದು. ಇದು ಈ ಅಷ್ಟಾಂಗದಲ್ಲಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ದೈವಾಪಾಶ್ರಯ ಹೇಳಿದ್ದಾರೆ. ಅದಕ್ಕಾಗಿ ಈ ಪುಸ್ತಕ ನಾವು ಮಾಡಿದ್ವಿ. ಯಾಕೆ ಬಿಟ್ಟೋಗಿಗೆಲ್ಲ ಇದು ಬಿಟ್ಟೋಗ್ತಾ ಇದೆ, ತಪ್ಪಾಗ್ತದಲ್ಲ ಅನ್ನೋ ದೃಷ್ಟಿಯಿಂದ ಒಂದು ಮತ್ತೆ ಪುನರುಚ್ಛೇದನ ಮಾಡಲಿ, ಒಂದು ಪುನರುಜ್ಜೀವನ ಬರಲಿ ಇದಕ್ಕೆ, ಈ ವಿಷಯಕ್ಕೆ ಅಂಥೇಳಿ ನಾನು ಮಾಡಿದ್ದೀವಿ. ಅದಕ್ಕಾಗಿ ಇದನ್ನು ಮಾಡ್ಕೊಂಡಿದ್ದು ನಾನು ಪುಸ್ತಕವನ್ನು. ಕೇಳ್ತಿದ್ರೆ ನಾವು ಓದ್ತಾ ಇರ್ಬೇಕಾದ್ರೂ ಕೂಡ ಭಾಳಷ್ಟು ನೆಗ್ಲಿಜೆನ್ಸಿ ತೋರಿಸಿ ಓದ್ತಾ ಇರ್ತೀವಿ ಆ ಒಂದು ವಿಷಯದಲ್ಲಿ. ಸೊ ಪುಸ್ತಕ ನಾವು ಒಂದು ಸರಿ ತೆಗೆದು ನೋಡ್ಬೇಕಂತ ಅನ್ನಿಸ್ತಾ ಇದೆ ನನಗೆ, ಸರ್ ಹೇಳಿದ್ಮೇಲೆ ಏನೇನಿದೆ ಇದರಲ್ಲಿ ಅಂತ. ತುಂಬ ಇಂಟ್ರೆಸ್ಟಿಂಗ್ ಹುಟ್ಟಿಸ್ತೀರಿ ಸರ್, ಕುತೂಹಲ ಹುಟ್ಟಿಸ್ತೀರಿ ಸರ್. ಇನ್ನೊಂದು ವೃಕ್ಷಾಯುರ್ವೇದ ಅಂತ ಪುಸ್ತಕ ಕಾಣ್ತಾ ಇದೆ ನನಗೆ ಸರ್. ಅದಕ್ಕೆ ಮುಂಚೆ ಇದೊಂದು ಸದ್ವೃತ್ತ, ಇದು ಚರಕನ್ ಬರೀ ಆಧಾರ ಮಾಡ್ಕೊಂಡು ಬರ್ದಿರ್ತಕ್ಕಂಥ ಪುಸ್ತಕ. ಚರಕದಲ್ಲಿರ್ತಕ್ಕಂಥದ್ದು ಉಪಕ್ರಮಣೆಯ ಅಲ್ಲಿ ಬಂದಿರತಕ್ಕಂಥದ್ದನ್ನೇ. ಅದರ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಹಂತದಲ್ಲೂ ಮನುಷ್ಯ ಹೇಗಿರಬೇಕು ಅಂತ ಹೇಳಿರ್ತಕ್ಕಂಥದ್ದು ತುಂಬ ಆಸಕ್ತಿದಾಯಕ ವಿಷಯ ಇದೆ. ಇದು 4 ವರ್ಣದವರು ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಎಲ್ರಿಗೂ, ಅಂದರೆ ಮುಖ್ಯವಾಗಿ ಇದರಲ್ಲಿ ಮನುಷ್ಯನ ಗುರಿಯಾಗಿರ್ತಕ್ಕಂಥ ಮೋಕ್ಷ ತನಕ ಚರಕದಲ್ಲಿ ಹೇಳಿದೆ. ಹೌದು. ಯೋಗ ಮೋಕ್ಷ ಪ್ರವರ್ತಕ ಅಂಥೇಳಿ, ಮೋಕ್ಷ ಅಂದರೆ ಏನು, ಮೋಕ್ಷ ಸ್ವರೂಪ ಏನು, ಮೋಕ್ಷ ಸಾಧನೆ ಹೇಗೆ ಮಾಡಬೇಕು ಅಂಥೇಳಿ ಬೇರೆ ಎಲ್ಲೂ ಇಲ್ಲ. ಅದು ಮನುಷ್ಯನ ಗುರಿನ ತಲುಪಿಸೋದಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳೆಲ್ಲ ಚರಕದಲ್ಲಿ ಬಂದಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಸದ್ವೃತ್ತ ಮಾಡಿದ್ದು ನಾನು. ತುಂಬ ಇಷ್ಟ ಆಗ್ತದೆ ಅದು. ಬಟ್ ಇದನ್ನು ಯಾಕೆ ಇದು ಎಲ್ಲ ಪುಸ್ತಕದ ವಿಶೇಷ ಅಂತಂದರೆ ಇದನ್ನೆಲ್ಲ ದಪ್ಪ ಅಕ್ಷರದಲ್ಲಿ ಅಷ್ಟು ಮಾಡ್ತೀನಿ, ಬಾಯ್ಪಾಠ ಮಾಡ್ಕೊಳ್ಳಿ ಅಂತ. ಇದೆಲ್ಲ ಹೇಗೆ ಮನುಷ್ಯ ನೋಡೋಕ್ಕೆ ವಿದ್ಯಾರ್ಥಿ ಹೇಗಿರಬೇಕು, ಅವತ್ತಿಂದು ವಿದ್ಯಾರ್ಥಿ ಲಕ್ಷಣ, ಇವತ್ತಿನ ವಿದ್ಯಾರ್ಥಿ ಲಕ್ಷಣ ಎಲ್ಲ ಕಾಲಕ್ಕೂ ಅದನ್ನೇ ಹೇಳ್ಯಾರ. ನೀವು ಇದನ್ನು ಓದಿದ್ರೆ ಇವತ್ತಿನ ಫೋರೆನ್ಸಿಕ್ ಮೆಡಿಸನ್ ನಾವೇನು ಓದ್ತೀವೋ ಅದೆಲ್ಲ ಇಲ್ಲಿ ಬಂದ್ಬಿಟ್ಟಿದೆ. ಮಾಡರ್ನ್ ಟೆಕ್ಸ್ಟಲ್ಲಿ ನಾವೇನು ಓದ್ತೀವಲ್ಲ ಅದೆಲ್ಲ ಇದು ಈ ಪುಸ್ತಕದಲ್ಲಿ ಬಂದ್ಬಿಟ್ಟು ಸದ್ವೃತ್ತದಲ್ಲಿ ಬಂದಿದೆ. ಒಂದ್ಸತಿ ಗಮನ ಇಟ್ಟು ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗ್ತದೆ. ಅಂದರೆ ಪ್ರತಿಯೊಂದು ವಿವರಣೆ ಮಾಡಿ ಒಬ್ಬರು ಹೇಳಬೇಕು ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ಲ ಇವೆಲ್ಲ. ಈಗ ನಾನು ಹೇಳ್ತಾ ಇದ್ದರೆ ನಿಮಗೆಲ್ಲ ಇದೆ ಅಂತ ಗೊತ್ತಾಗ್ತದೆ. ಹೌದು ಸರ್. ಯಾರೋ ಒಬ್ರು ಹೇಳಿದಾಗ ಗೊತ್ತಾಗ್ತದೆ, ಇಲ್ಲ ಹೇಳೋದು ಗೊತ್ತಾಗೋದಿಲ್ಲ. ಅದು ಮನೋಭಾವ ನಮ್ಮಲ್ಲೂ ಬರಬೇಕು, ತೊಗೊಂಡು ಓದಬೇಕು ಅಂತ. ಆ್ಯಂಡ್ ಇನ್ನೊಂದು ವಿಶೇಷತೆ ಸರ್ ಈ ಬುಕ್ಕಿನ ಬಗ್ಗೆ ನನಗೆ ಅನಿಸ್ತಂದರೆ, ಬೇರೆ ಪುಸ್ತಕಗಳು ಮಧು ದರ್ಪಣ ಆಗಿರ್ಬೋದು, ಮಾಧವ ನಿಧಾನ ಸರ್ ಲಕ್ಷಣಗಳ ವಿಶೇಷ, ದೋಷ ಕ್ಷಯವೃತ್ತಿಗಳು ಕೇವಲ BMS ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತದೆ. ಅವರು ಓದಿದರೆ ಕಫ ವಾತ ಪಿತ್ತ ದೋಷಗಳ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು ಅಂದಾಗ ಮಾತ್ರ ಅರ್ಥ ಆಗ್ತಕ್ಕಂಥವು. ಆದರೆ ಸದ್ವೃತ್ತ ಪುಸ್ತಕ ಏನಿದೆ ಅಂತಂದರೆ ಸಾಮಾನ್ಯ ಜನನು ಕೂಡ ಓದಿ ಅರ್ಥೈಸಿಕೊಂಡು ಅಳವಡಿಸಿಕೊಳ್ಳೋ ಆಗ್ತಕ್ಕಂಥ ಪುಸ್ತಕ. ಹಾಗಾಗಿ ಈ ಒಂದು ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲ ಜನ ಸಾಮಾನ್ಯರಿಗೂ ಕೂಡ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಸದ್ವೃತ್ತ ಪುಸ್ತಕ ನಮ್ಮ ಆಯುರ್ವೇದದಲ್ಲಿ ಇದರಲ್ಲಿ ಕನ್ನಡ ಭಾಷೆ ಇದೆ. ಯಾವ ರೀತಿ ಸಂಸ್ಕೃತ ಶ್ಲೋಕಗಳನ್ನು ಕೂಡ ಸರ್ ಕನ್ನಡವಾಗಿ ಅನುವಾದಿಸಿದ್ದಾರೆ. ಸೊ ಹಾಗಾಗಿ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಬೇಕಾಗಿದ್ದವರು ಇದನ್ನು ತೆಗೆದುಕೊಂಡು ಓದ್ಕೊಂಡು ಆಯುರ್ವೇದದ ಒಂದು ದಿನಚರ್ಯವನ್ನು ಸದ್ವೃತ್ತವನ್ನು ಪಾಲಿಸಿಕೊಳ್ಳಬಹುದು. ಸರ್ ಮುಂದಿನ ಪುಸ್ತಕ ಇದು ವೃಕ್ಷಾಯುರ್ವೇದ ಅಂತೇಳಿ ನಾನು ಮೊದಲು ಸಂಪಾದನೆ ಮಾಡಿರ್ತಕ್ಕಂಥದ್ದು ಪುಸ್ತಕ. ಇದು ನಾಗೇಶ್ ರಾವ್ ಅಂತೇಳಿ ಒಬ್ಬರು ಈ ಪುಸ್ತಕ ಬರೆದವರು. ಅವ್ರು ತೀರ್ಕೊಂಡ ಮೇಲೆ ಈ ಪುಸ್ತಕವನ್ನು ಪಬ್ಲಿಷ್ ಮಾಡೋಕ್ಕಾಗಿಲ್ಲ ಅವ್ರ ಮನೆಯವ್ರ ಕಡೆಗೆಲ್ಲ. ಇದನ್ನು ಯಾಕೆಂದರೆ ಅದಕ್ಕೊಂದು ಪುಸ್ತಕದ ಒಂದು ರೂಪ ಕೊಡೋಕ್ಕಾಗ್ತಿಲ್ಲ ಅವ್ರು ಯಾರಿಗೂ. ಅವರು ನನಗೆ ಬಂದು ವಿನಂತಿಸ್ಕೊಂಡಾಗಿದೆ. ಆದರೆ ಈ ಪುಸ್ತಕದ ಸ್ವರೂಪಕ್ಕೆ ಹೆಚ್ಚಿನ ಪಾಲು ನಂದಾಗ್ತದೆ. ಯಾಕೆಂದರೆ ಅಷ್ಟಕ್ಕೂ ನಾನು ಟಿಪ್ಪಣಿ ಬರೆದಿರ್ತಕ್ಕಂಥದ್ದು. ನನಗೆ ದ್ರವ್ಯಗುಣದಲ್ಲಿ ಏನೇ ಜ್ಞಾನ ಇದೆ
ಆ ಒಂದು ದ್ರವ್ಯಗಳ ಸಂಪರ್ಕ ಹೇಗೆ ಅದನ್ನು ಗುರುತಿಸಬೇಕು, ಅದರಲ್ಲಿ ಏನು ಸಮಸ್ಯೆ ಬರ್ತದೆ ಅದಷ್ಟು ನಾನು ಈ ಪುಸ್ತಕ ಬರ್ತೀನಿ. ಅದನ್ನು ನಿಮಗೆ ಎಲ್ಲೆಲ್ಲಿ ಏನು ಸಂದಿಗ್ಧತೆ ಇರುತ್ತೆ, ಇಲ್ಲಿ ಹೇಗಿದೆ, ಪ್ರತಿಯೊಂದು ಏನೋ ಒಂದು ಸಂಸ್ಕೃತಿ ಪದ ಬರ್ತದೋ ಅದಷ್ಟಕ್ಕೂ ಒಂದು ಟಿಪ್ಪಣಿ ಬರ್ತೀನಿ. ಮತ್ತು ಎಲ್ಲದಕ್ಕೂ ಒಂದು ಬಟಾನಿಕಲ್ ನೇಮ್ಸ್ ಎಲ್ಲದಕ್ಕೂ ಇದೆ, ಸುಲಭವಾಗಿ ಅರ್ಥ ಆಗ್ತದೆ. ಮತ್ತು ಎಲ್ಲದಕ್ಕೂ ರೆಫರೆನ್ಸ್ ಇದೆ, ಎಲ್ಲದಕ್ಕೂ ಶ್ಲೋಕ ಯಾವ ನಿಘಂಟಿನ ತೆಗೆದುಕೊಂಡು ಬಂದಿದ್ದೀವಿ ಅಂತೇಳಿ. ಇದನ್ನು ತುಂಬ ಉಪಯುಕ್ತವಾಗಿ ಪುಸ್ತಕ ಆಯಿತು. ತುಂಬ ಓದೋರಿಗೆ ಆ ದ್ರವ್ಯನ ಓದೋರಿಗೆ ಅಥವಾ ಏನಾರ ದ್ರವ್ಯ ಸಂಪರ್ಕ ತಿಳ್ಕೋಬೇಕು ಅಂತಂದರೆ ಇದು ಮೊದಲನೇ ಅಧ್ಯಾಯದಲ್ಲಿ ಇವರು ಈಗ ನಮ್ಮ ಒಂದು ಪ್ರತಿಯೊಂದು ಪತ್ರ ಅಂತಂದರೆ ಪತ್ರಕ್ಕೆ ಎಷ್ಟೆಲ್ಲ ಪರ್ಯಾಯಪದಗಳಿದೆ ಅದೆಲ್ಲ ಒಂದು ಕಡೆ ಬರ್ತದೆ. ಪುಷ್ಪ ಅಂದರೆ ಅದೆಲ್ಲ ಅಂದರೆ ಎಷ್ಟು ಪತ್ರದ ಬಗ್ಗೆ ಏನೇನು ಆಯುರ್ವೇದಕ್ಕೆ ಒಂದು ದ್ರವ್ಯಗಳನ್ನು ಹೇಳ್ತೀವಿ ಅದೆಷ್ಟೆಲ್ಲ ಬರ್ತದೆ. ಪುಷ್ಪ ಅಂದರೆ ಪುಷ್ಪದ ಬಗ್ಗೆ ಏನೇನು ದ್ರವ್ಯಗಳಲ್ಲಿ ಹೇಳ್ತಾರೆ ಅದೆಲ್ಲ ಅದು ಒಂದು ಕಡೆ ಸಂಗ್ರಹವಾಗಿ ಸಿಗುತ್ತೆ. ಇದು ಉಪಚಾರ ಆಯುರ್ವೇದಕ್ಕೆ ತುಂಬ ಹಳೆಯ ಸಬ್ಜೆಕ್ಟ್ ಅದು. ಹಿಂದೆ ಬೇರೆ ಬೇರೆ ಬಂದಿದೆ. ಇವರು ಒಂದು ಸಂಗ್ರಹ ಮಾಡಿ ಇದನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸಾಂಗರ ಅಂತ ಮೊದಲು ಮಾಡಿರ್ತಕ್ಕಂಥ ಪುಸ್ತಕ ಅದು ಉಪಚಾರ ಅಂತೇಳಿ. ಇದ್ರಲ್ಲಿ ನಮ್ಮ ಲಾಭ ನಾನು ಇದನ್ನು ಒಂದು ಸಂಪಾದನೆ ಮಾಡಿಕೊಟ್ಟಿದ್ದೆ. ಅದನ್ನು ಇದಷ್ಟು ನನ್ನ ವೈಯಕ್ತಿಕ ಇದು ಮಾಡ್ಕೊಂಡಿದ್ದು. ನಾನು ಸರ್ಕಾರದ ಕೆಲಸ ಇರಬೇಕಾದ್ರೆ ಒಂದು ಜ್ಞಾನಯೋಗ ಅಂತೇಳಿ ಒಂದು ಪ್ರಾಜೆಕ್ಟ್ ಬಂದಿತ್ತು. ಅದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥದ್ದು. ನಮ್ಮ ಡಿಪಾರ್ಟ್ಮೆಂಟ್ ಒಂದು ಬಂದಿದ್ದು. ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿಲ್ಲ ಪುಸ್ತಕ. ಈ ಪರಂಪರಾ ವೈದ್ಯರು ಚಿಕಿತ್ಸೆ ಮಾಡ್ತಾರೆ, ಅವ್ರು ಏನು ಚಿಕಿತ್ಸೆ ಕೊಡ್ತಾರೆ ಅನ್ನೋದು ಅವ್ರು ಮಾಹಿತಿ ಸಂಗ್ರಹ ಮಾಡಬೇಕಾಗಿತ್ತು ನಾವು. ಅದು ನಾವು ಶಿವಮೊಗ್ಗ ಜಿಲ್ಲೆ, ಗದಗ ಜಿಲ್ಲೆ, ಹಾವೇರಿ ಹೀಗೆ ಒಂದು 3-4 ಜಿಲ್ಲೆಯಲ್ಲಿ ನಾವು ಓಡಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಪಾರಂಪರಿಕ ವೈದ್ಯರನ್ನೆಲ್ಲ ಕರೆಸಿ ಅವರಿಂದ ಎಲ್ಲದೂ ನಾನು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಅದನ್ನೆಲ್ಲ ಒಂದು ಕ್ರಮವಾಗಿ ಜೋಡಿಸಿ ರೋಗಾನುಸಾರವಾಗಿ ಮಾಡಿಕೊಂಡು 2 ಒಂದು ಸಂಪುಟದಲ್ಲಿ ಬಂತದ್ದು. ಅಂದರೆ ನಿಮಗೆ ಅಲ್ಲಿ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪಾರಂಪರಿಕ ವೈದ್ಯರು ಏನು ಚಿಕಿತ್ಸೆ ಕೊಡ್ತಾರೆ, ಯಾವ ರೋಗಕ್ಕೆ ಏನು ಚಿಕಿತ್ಸೆ ಕೊಡ್ತಾರೆ ಅದೆಲ್ಲದು ಒಂದು ಬಂದುಬಿಟ್ಟಿದ್ದಾರೆ. ಅದು ಒಂದು ಏನು ಅಂತಂದರೆ ಒಂದು ಮುಖ್ಯವಾಗಿ ಅದೇನಾಗ್ತಂದರೆ ನಮಗೆ ಜ್ಞಾನ ಉಳಿಸ್ಬೇಕು ಅನ್ನೋ ದೃಷ್ಟಿಗೆ ಮಾಡಿದ್ದು ಅದನ್ನು. ಇದೇನ ಸಮಸ್ಯೆ ಅಂತಂದರೆ ನಾಟಿ ವೈದ್ಯರು ಅಂತೆಲ್ಲ ಹೇಳಿ ಹೀಗೆ ಮಾಡ್ತಾರೆ, ತಪ್ಪದು. ಅವ್ರಿಗೊಂದು ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ಜ್ಞಾನ ಇರ್ತದೆ. ಅವ್ರದ್ದು ಒಂದು ಅಂದರೆ ಏನು ಈ ರೋಗಕ್ಕೆ ಅವ್ರಿಗೆ ಗೊತ್ತಿರ್ತಕ್ಕಂಥ ಒಂದೇ ರೋಗ ಒಂದು ಚಿಕಿತ್ಸೆ ಅಷ್ಟೇ, ಆದರೆ ಅದು ಕೆಲಸ ಮಾಡ್ತದೆ. ಅದರಿಂದಲೇ ಈಗ ನಮಗೆ ಈಗ ನೋಡಿ ಉದಾಹರಣೆ ಹೇಳಬೇಕು ಅಂದರೆ ಈಗ ಭೂಮಿ ಅಮಲಿಕೆನ ನಾವು ಕಾಮದ ಉಪಯೋಗ ಕಲ್ತಿದ್ದು ಅವರಿಂದಲೇ ನಮ್ಮಲ್ಲಿದೆ. ಅದು ಪರಂಪರಾ ವೈದ್ಯರುಗಳಲ್ಲಿ ಹಳ್ಳಿಗಳ ಕಡೆ ಜನಗಳೆಲ್ಲ ಉಪಯೋಗಿಸ್ತಾ ಇದ್ದಿದ್ದು, ಅದು ನಮಗೂ ಬಂದ್ಬಿಟ್ಟು ನಾವು ತೊಗೊಂಡ್ವಿ. ಹಾಗೆ ಎಷ್ಟೋ ವಿಷಯಗಳು ಹಂಗೆ ಆಗ್ತದೆ. ಅದರಿಂದ ನೀವು ಜ್ಞಾನ ಎಲ್ಲಿದೆಯೋ ಅಲ್ಲಿ ಹೋಗಿ ಕಲಿಬೇಕು. ಹೌದು, ನಾವೇನೋ ಇಲ್ಲಿ ಸಂಸ್ಥೆಲಿದ್ದೀವಿ ಅಂಥೇಳಿ ನಮ್ಮದೇ ದೊಡ್ಡದು ಅಂತ ತಿಳ್ಕೊಳ್ದಲೆ ಎಲ್ಲೆಲ್ಲಿ ಜ್ಞಾನ ಇದೆ, ಎಲ್ಲೆಲ್ಲಿ ಏನೇ ಥರ ಪ್ರಯೋಗ ಮಾಡ್ತಿದ್ದಾರೆ, ಚಿಕಿತ್ಸೆನಲ್ಲಿ ಯಶಸ್ವಿಯಾಗಿ ಹೆಂಗಾಗ್ತಾರೆ ಅಂತ ಹೇಳಿ ನೀವು ಹೋಗಿ ಎಲ್ಲರ ಹತ್ರ ಹೋಗಿ ಕಲ್ತ್ಕೊಳ್ಳೋದ್ರಿಂದ ನಿಮಗೆ ಜ್ಞಾನ ವೃದ್ಧಿ ಆಗುತ್ತೆ, ಹೊತ್ತು ಕಮ್ಮಿ ಏನಾಗಲ್ಲ. ಅದಕ್ಕೆ ತುಂಬ ಎಲ್ಲ ಇದಿತ್ತು, ಒಂದು ಯೋಜನೆಗಳೆಲ್ಲ ಇತ್ತು, ಅದೆಲ್ಲ ನಿಂತೋಗಿದೆ. ನಮ್ಮಲ್ಲೇ ಅವ್ರಿಗೊಂದು ಒಬ್ಬರಲ್ಲಿ ಒಂದು ಜಾಗ ಮಾಡ್ಕೊಡ್ಬೇಕು ಅಂತೆಲ್ಲ ಇತ್ತು, ಇದು ನಡೀತಾ ಇತ್ತು. ಅವರು ಚಿಕಿತ್ಸೆ ಎಲ್ಲ ಮಾಡಬೇಕು, ಅದನ್ನು ನೀವು ಕಲ್ತ್ಕೋಬೇಕು ಅಂತೇಳಿ. ನಾನೇ ಪ್ರತ್ಯಕ್ಷವಾಗಿ ನೋಡಿ, ನಾನು ಹಾವೇರಿ ಕಡೆ ಎಲ್ಲ ಹೋದಾಗ ಆ ಮನುಷ್ಯ ಹಂಗೆ ಬೆಳಗ್ಗೆ ಒಂದು ಲೇಪ ತಯಾರು ಮಾಡ್ಕೊಂಬಿಡೋರು. ಅವ್ನಿಗೆ ಫೋನ್ ಮಾಡೋರು ಎಲ್ಲರೂ, ಯಾರಿಗೆ ಭಗ್ನ ರೋಗ ಫ್ರ್ಯಾಕ್ಚರ್ಸ್ ಎಲ್ಲ ಅವ್ರು ತೊಗೊಂಡಾಗ ಎಲ್ಲರಿಗೂ ಅವ್ರಿಗೆಲ್ಲ ಮಾಡಿ ಪಟ್ಟಿಗಳು ಮಾಡ್ತಾಯಿದ್ದು. ಅವರು ಅಷ್ಟು ಅಲ್ಲಿ ಪ್ರಸಿದ್ಧಿ ಆಗ್ಬಿಟ್ಟಿದೆ ಆ ಏರಿಯಾದಲ್ಲಿ. ಅವರು ಇಷ್ಟೇ ಕೆಲಸ ಮಾಡ್ತಾರೆ, ಒಂದು ಏನೋ ಒಂದು ಔಷಧಿಗಳು ತಯಾರು ಮಾಡ್ಕೊಳ್ಳೋದು, ಒಂದು ಬೆಳಗ್ಗೆ ಒಂದು ಕಲ್ಕತ್ತರ ಮಾಡ್ಕೊಳ್ಳೋರು. ಅವರಿಗೆಲ್ಲ ಹೋಗೋದು, ಅವರೆಲ್ಲ ಕಡೆ ಭಗ್ನ ಚಿಕಿತ್ಸೆಗೆ ಎಲ್ಲ ಕಡೆ ಹೋಗ್ಬಿಟ್ಟು ಸೆಟ್ ಮಾಡೋರು. ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಹೀಗೆ ಮತ್ತು ಈಗಲೂ ಸಹಿತ ನೀವು ಈ ಶುದ್ಧ ರೋಗಕ್ಕೆ ಪರಂಪರಾ ವೈದ್ಯರ ಹತ್ರ ಹೆಚ್ಚು ಚಿಕಿತ್ಸೆ, ಪರಿಣಾಮಕಾರಿ ಚಿಕಿತ್ಸೆ ಇರ್ತಕ್ಕಂಥದ್ದು ಈಗಲೂ. ಈಗ ಅವ್ರುಗಳೇ ಹೆಚ್ಚು ಶುದ್ಧಕ್ಕೆ ಚಿಕಿತ್ಸೆ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ನಾವು ಆಗಲ್ಲ, ಇದು ಅಸಾಧ್ಯ ಅಂತ ಅಂದ್ಕೊಳ್ತೀವಿ. ಈ ಸಾಮಾನ್ಯವಾಗಿ ಅರ್ಚಸ್ಸು, ಶಿತ್ರ, ಇಂಥ ರೋಗ, ಅಶ್ಮರಿ ಇವುಗಳಿಗೆಲ್ಲ ಅದುವೇ ಪಕ್ಷಾಘಾತ ಇವುಗಳಿಗೆಲ್ಲ ಪರಂಪರಾ ವೈದ್ಯರ ಹತ್ರ ತುಂಬ ಸಿದ್ಧಾಸ್ತ್ರ ನಮಗೇನು ಹೆಚ್ಚು ಅವರು ಪ್ರಸಿದ್ಧಿ ಆಗಿದಾರಲ್ಲ. ಅದರಿಂದ ನೀವು ಎಲ್ಲೆಲ್ಲಿ ಈ ಚರ್ಮ ರೋಗದಲ್ಲೆಲ್ಲ ಹೆಚ್ಚಾಗಿ ಅವ್ರುಗಳಿಗೆ ಹೆಚ್ಚು ಪರಿಣಿತಿ ಬಂದಿರತಕ್ಕಂಥದ್ದು. ನಿಜವಾಗಿ ಇರ್ತಕ್ಕಂಥ ಜನಗಳ ಹತ್ರ ಹೋಗಿ ನಾವು ಅದನ್ನು ಕಲ್ತ್ಕೊಳ್ಳೋದ್ರಿಂದ ನಮ್ಮ ಜ್ಞಾನ ವೃದ್ಧಿ ಆಗ್ತದೆ, ಹೊರತು ಕಡಿಮೆ ಏನಾಗೋದಿಲ್ಲ. ಹೇಗೆ ಎಷ್ಟೋ ಕಡೆ ರಸೌಷಧಿಗಳನ್ನೆಲ್ಲ ಅವರು ಪ್ರಯೋಗ ಮಾಡ್ತಾರೆ, ನಮಗೆ ಗೊತ್ತಿರೋದಿಲ್ಲ, ನಾವು ಅದ ಉಪಯೋಗಗಳೆಲ್ಲ ಅವ್ರು ಮಾಡ್ಕೊಳ್ತಾರೆ. ಅದು ಒಂದು ನಾವು ಒಂದು ಯೋಜನೆ ಹಾಕ್ಕೊಂಡು ವಿದ್ಯಾರ್ಥಿಗಳು ಅಥವಾ ಯಾರು ಒಂದು ಮಾಡ್ಕೊಂಡು ನಾನು ಮಾಹಿತಿ ಅಂತ ಸಂಗ್ರಹ ಮಾಡಿಟ್ಟು ಅದನ್ನೆಲ್ಲ ಅದು 2 ಸಂಪುಟದಲ್ಲಿ ಬಂದಿದೆ, ಸರ್ಕಾರದಲ್ಲಿ ಪಬ್ಲಿಷ್ ಆಗಿದೆ. ಅದು ಅದಕ್ಕೆ ಸಂಬಂಧಪಟ್ಟಾಗೆ ನಮಗೇನಾಯಿತು, ಅವಾಗ ಬೇರೆ ಪುಸ್ತಕ ಮಾಡಬೇಕು ಅಂತ ಅವಾಗ ದ್ರವ್ಯಕೋಶ ಹಂಗೆ ಮಾಡಿದ್ವಿ. ಈ ಕರ್ನಾಟಕದಲ್ಲಿರ್ತಕ್ಕಂಥ ಸಸ್ಯಗಳಲ್ಲಿ ಎಲ್ಲೆಲ್ಲಿ ಏನು ಸಿಗುತ್ತೆ, ಅಲ್ಲಿ ಅದನ್ನು ಹೇಗೆ ಅದು ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂತ ತುಂಬ ಅದ್ಭುತವಾದ ಚೆನ್ನಾಗಿರುತ್ತೆ. ಒಳ್ಳೆ ಪ್ರಿಂಟು ಇದು ನೋಡಿರ್ಬೇಕಲ್ಲ ನಿಮ್ಮ ಕಾಲೇಜ್ ಲೈಬ್ರರಿಯಲ್ಲ ಇರುತ್ತೆ. ಅದಕ್ಕೆ ರಿಸರ್ಚ್ ಏನಾಗಿದೆ ಅಂತೆಲ್ಲ ಇದೆಲ್ಲ ಉಚಿತವಾಗಿ ಮಾಡತಕ್ಕಂಥ ಕೆಲಸಗಳು ಎಲ್ಲರೂ ಫ್ರೀಯಾಗಿ, ಎಲ್ಲ ಕಾಲೇಜು ಫ್ರೀಯಾಗಿ ಕೊಟ್ಟು ಇದನ್ನು ನಾವು. ಸೂಪರ್ ಸರ್. ಅಂದರೆ ನೀವು ಟಚ್ ಮಾಡ್ತಾ ಇರೋ ಏರಿಯಾನಿಲ್ಲ ಅಂತ ಅನಿಸ್ತಿದೆ ಸರ್. ಎಲ್ಲ ರೀತಿಯಿಂದನೂ ಎಲ್ಲ ಏರಿಯಾಗಳನ್ನು ಟಚ್ ಮಾಡಿದ್ದೀರಾ? ಇಲ್ಲ, ಇದು ಸಂಬಂಧಪಟ್ಟ ಹೇಗೆ ಇನ್ನೂ ಬೇಕಷ್ಟು ಏರಿಯಾಗಳಿದೆ, ನಾನು ಮಾಡಿದ್ದೆ ಈ ಏರಿಯಾದಲ್ಲಿ. ಹಾಗೆ ನಮಗೆಲ್ಲ ಬರ್ತಿದ್ದ ಜನಗಳು ಹೇಳ್ಕೊಟ್ಟ ಜನಗಳಿಗೆಲ್ಲ ನಾವು ಮಕ್ಕಳಿಗೆಲ್ಲ ಏನು ಮಾಡಬೇಕು ಅಂತೇಳಿ ಇದು ಗ್ರಾಮಸ್ಥರಿಗೆ ಶುಭ ಚಿಕಿತ್ಸಾ ಕೈಪಡಿ ಮಾಡಿದೆ. ಓಕೆ, ಪ್ರತಿಯೊಂದಕ್ಕೂ ಒಳ್ಳೆ ಚಿತ್ರ ಇದೆ, ಔಷಧಿ ಗುಣಗಳಿದೆ, ಅದು ಹೇಗೆ ಸಂಗ್ರಹ ಮಾಡಬೇಕು, ಅದನ್ನು ಬೆಳೆಸೋದು ಹೇಗೆ, ಅದು ಕೃಷಿ ಮಾಡೋದು ಸೇರಿಸ್ಬಿಟ್ಟು ಈ ಪುಸ್ತಕ ಬಂದಿದೆ. ಸಣ್ಣ ಸಣ್ಣ ಪ್ರಯೋಗಗಳಿದೆ, ತುಂಬ ಉಪಯುಕ್ತ. ಇದೆಲ್ಲ ತೊಗೊಂಡು ನಾನೇ ಸ್ವತಃ ಕಾಲೇಜುಗಳು, ಸ್ಕೂಲ್ಗಳಿಗೆಲ್ಲ ಹೋಗಿ ಹಾಸ್ಟೆಲ್ಗಳಿಗೆಲ್ಲ ನಾನೇ ಕೊಡ್ತಾ ಇದ್ದೆ. ನಾವು ಸುಮ್ಮನೆ ಹೋಗೋದು ಹಾಸ್ಟೆಲ್ ಕಂಡ್ರೆ ಹೋಗಿ ಮಾತಾಡ್ಬಿಟ್ಟು ಈ ಪುಸ್ತಕಗಳೆಲ್ಲ ಕೊಡ್ತಾರೆ. ನಮಗೆ ಸರ್ಕಾರದಿಂದ ಮಾಡಿಕೊಟ್ಟಿದ್ವಿ, ನಾವೇ ಮಾಡಿ ತಯಾರು ಮಾಡಿದ್ದಾವೆ ಇದನ್ನೆಲ್ಲ, ನಾನು ಎಡಿಟ್ ಮಾಡಿದ್ದಿದ್ದೆಲ್ಲ. ಸೊ ಹಾಗಾಗಿ ನಾನು ಹೋಗಿಬಿಟ್ಟು ಈ ಮಕ್ಕಳಿಗೆಲ್ಲ ಹಾಸ್ಟೆಲ್ ಎಷ್ಟು ಜನ ಇದ್ದಾರೆ, 50 ಜನ ಇದ್ದಾರೆ ಅಂತ 50 ಜನ ಮಾತಾಡ್ಬಿಟ್ಟು ಕೊಡ್ತಾ ಇದ್ದೆ ಪುಸ್ತಕಗಳೆಲ್ಲ. ಇದೆಲ್ಲ ಅದೇ ಸಂದರ್ಭದಲ್ಲಿ ಇವೆಲ್ಲ ಬೇರೆ ಬೇರೆ ಪುಸ್ತಕಗಳೆಲ್ಲ ಬಂದಿದ್ದೀವಲ್ಲ, ಸರ್ಕಾರದಲ್ಲಿ ಮಾಡಿಕೊಟ್ಟಿದ್ದೆಲ್ಲ. ಮನೆ ಮದ್ದು ಕೈಪಿಡಿ ಇದೆಲ್ಲ, ಆಮೇಲೆ ಹಂಗೆ ಯೋಗ ಸಂಜೀವನಿ ಇದೆಲ್ಲ ಅಲ್ಲಿ ಸರ್ಕಾರದಲ್ಲಿ ನಾನು ಮಾಡಿದ್ದೀವಲ್ಲ ಕೆಲಸಗಳು. ಇದಷ್ಟು ನಾನು ಮಾಡಿರ್ತಕ್ಕಂಥ ಸರ್. ಇಷ್ಟೊಂದು ಕೆಲಸಗಳು ಪುಸ್ತಕಗಳನ್ನೆಲ್ಲ ರಚಿಸಿದಲ್ಲ ಸರ್, ನಿಮಗೆ ತುಂಬ ಇಷ್ಟವಾಗಿದ್ದು ಈ ಪುಸ್ತಕ ಅಂತ ನಿಮ್ಗೆ ಅನಿಸಿದರೆ ಯಾವ ಪುಸ್ತಕದ ಬಗ್ಗೆ?
ಅಂತ ಹೇಳ್ತಾರೆ ಸರ್? ಯಾವ ಪುಸ್ತಕ ಅದು ಅಂತ? ಎಲ್ಲದೂ ಒಂದೊಂದು ದೃಷ್ಟಿಯಿಂದ ನನಗೆ ತುಂಬ ಖುಷಿ ಪಡ್ತಕ್ಕಂಥ ಕೆಲಸಗಳೇ ಆಗುತ್ತೆ. ಯಾಕಂದರೆ ನಿಧಾನ ದೃಷ್ಟಿಯಿಂದ ನನಗೆ ಆ ಡಿಫ್ರೆನ್ಷಿಯಲ್ ಡಯಾಗ್ನೋಸ್ ಮಾಡತಕ್ಕಂಥದ್ದು ಅದು ತುಂಬ ಅದಾಗ್ತದೆ. ಈ ಜನಗಳು ಸಾಮಾನ್ಯ ಜನರಿಗೆ ನಡವಳಿಕೆ ಹೇಳಬೇಕು ಅಂದರೆ ಸದೃಢ ಬರ್ತದೆ. ಬಿಟ್ಟೋಗಿರೋ ವಿಷಯವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡೋಕ್ಕಾಗಿದೆ, ದೈವಾಪಾಶೆ ಬರ್ತದೆ. ಈಗ ಮತ್ತೆ ಆಹಾರದ ಜನಗಳು ಎಲ್ಲರಿಗೂ ಪ್ರಯೋಜನ ಆಗಿರ್ತಕ್ಕಂಥದ್ದು, ಬಿಟ್ಟೋಗಿರ್ತಕ್ಕಂಥದ್ದು, ಆಹಾರದ ಬಗ್ಗೆ ಹೆಚ್ಚು ಗಮನ ಇಲ್ಲತಕ್ಕಂಥದ್ದು ಶಾಸ್ತ್ರ ತುಂಬ ಹೇಳಿದ್ರು ಸಹಿತ ಬಿಟ್ಟೋಗಿರೋದು. ಹಾಗಾಗಿ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಪ್ರತಿಯೊಂದು ವಿಷಯ ನಾನು ಏನು ಮಾಡಿಲ್ಲ ಅದ್ರ ಬಗ್ಗೆ ನನಗೆ ತುಂಬ ಸಂತೋಷ ಇದೆ, ಹೆಮ್ಮೆ ಇದೆ. ಸರಿಂದ ನಾವು ಒಂದು ಕಲಿಬೇಕು, ಜ್ಞಾನ ಎಲ್ಲಿಂದ ಬರುತ್ತೋ ಅಲ್ಲಿಂದ ನಾವು ಹೋಗಿ ಜ್ಞಾನವನ್ನು ನಾವು ಸಂಪಾದಿಸ್ಕೊಂಡು ಬರಬೇಕು. ಅದು ನಮ್ದಲ್ಲ, ನಾನೇ ಕಲಿಬೇಕು ಅನ್ನೋಂಥ ಮನೋಭಾವ ನಮ್ಮಲ್ಲಿ ಇರಬಾರ್ದು. ಎಲ್ಲನೂ ಜ್ಞಾನದಿಂದನೇ ಎಲ್ಲ ನಾನು ಸಾಧ್ಯ. ಹಾಗಾಗಿ ವಿಧವಾದ ಪುಸ್ತಕಗಳು ನಮ್ಮ ಎದುರುಗಡೆ ಇದ್ದಾವೆ, ಎಷ್ಟೋ ಜ್ಞಾನ ಭಂಡಾರ ನಮ್ಮ ಎದುರುಗಡೆ ಇದೆ. ಸೊ ಇದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಇದನ್ನೆಲ್ಲ ಓದಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಚಾಲನೆಗೆ ತರೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ, ಸರ್ ಇಷ್ಟೆಲ್ಲ ತಿಳ್ಕೊಂಡಿದ ಮೇಲೆ ನನಗೆ ಕಾಡ್ತಿರೋ ಒಂದು ಪ್ರಶ್ನೆ ಏನಂತಂದರೆ, ನಿಮ್ಮ ದಿನಚರಿ ಏನು ಸರ್? ಯಾವ ರೀತಿ ನಿಮ್ಮ ದಿನವನ್ನು ನೀವು ಬ್ಯಾಲೆನ್ಸ್ ಮಾಡ್ತೀರಾ, ಹೇಗೆ? ಅಂದರೆ ನನಗೆ ಯಾವಾಗ ಚಟುವಟಿಕೆ ಇರ್ತೀನಿ ನಾನು. ಅಂದರೆ ಏನಾರು ಓದೋದು ಬರೆಯೋದು ಮಾಡ್ಕೊಂಡಿರ್ತೀನಿ. ಏನೋ ಯೋಚನೆ ಮಾಡ್ತಿರ್ತೀನಿ ಸಾಮಾನ್ಯ ನಾನು ಏನು ಬರೀಬೇಕು ಏನು ಅಂಥದ್ದು. ದಿನಕ್ಕೆ ಒಂದು ಸಣ್ಣ ಲೇಖನಗಳನ್ನು ಬರೀತೀನಿ, ನಮ್ಮ ಸ್ನೇಹಿತರು ಕಲಿಸ್ಕೊಳ್ತಾ ಇರ್ತೀನಿ. ಏನಾರು ಒಂದು ಬರೆಯೋದು ಹವ್ಯಾಸ ಇದೆಯಾ ನನಗೆ, ಕವನಗಳಾಗಲಿ ಸಣ್ಣ ಲೇಖನಗಳಾಗಲಿ ಅಥವಾ ಮುಂದಿನ ಪುಸ್ತಕಕ್ಕೆ ಏನೇನು ಬರೀಬೇಕು ಅಂತ ಒಂದು ಮನಸ್ಸಲ್ಲಿ ಲೆಕ್ಕ ಹಾಕ್ತಾ ಇರ್ತೀನಿ. ಸರ್ ನೆಕ್ಸ್ಟ್ ಏನೇನಿದೆ ಸರ್ ನಿಮಗೆ? ಯಾವ ಪುಸ್ತಕಗಳು ಬರೀಬೇಕು ಇದೆ, ತುಂಬ ಯೋಚನೆಗಳಂತೂ ಇದೆ. ಅದು ಒಂದು ಕಡೆ ಕೂತ್ಕೊಂಡು ಸಾಕಾರವಾಗೋಕ್ಕೆ ಸಮಯ ತಗೊಳ್ತದಲ್ಲ, ಅದೆಲ್ಲ ಹರಳುಗಟ್ಟಬೇಕು ವಿಷಯಗಳೆಲ್ಲ. ಯೋಚನೆ ಮಾಡ್ತಾ ಇದು ಹೀಗಾಗಬೇಕು ನನ್ನ ತಲೆ ಬರಬೇಕು ಮೊದಲಿಗೆ. ಅದು ಒಂದ್ಸತಿ ಎಲ್ಲ ಅದು ಬಂದು ಒಂದು ಹಂತಕ್ಕೆ ಬರ್ತದೆ. ಬಂದಮೇಲೆ ನಾನು ಶುರು ಮಾಡ್ತೀನಿ ಕೆಲಸ ಮಾಡೋಕ್ಕೆ. ಅದು ಶುರು ಮಾಡಿದ್ಮೇಲೆ ಅದೆಲ್ಲ ಮತ್ತೆ ಸಂಗ್ರಹ ಮಾಡೋದಕ್ಕೆ ಸುಮಾರು ಸಮಯ ತೊಗೊಳುತ್ತೆ. ಹೇಗೆ ನನ್ನ ಪದ್ಧತಿ ಅಂತಂದರೆ ಮೊದಲನೇ ಶ್ಲೋಕದಿಂದ ಕಡೆ ಶ್ಲೋಕ ತನಕ ಓದಬೇಕು. ಏನಾದ್ರು ವಿಷಯ ಈಗ ಬೇಕು ನನಗೆ ಅಂತಂದರೆ, ಈಗ ದೈವಾಪಾಶೆ ಬೇಕು, ಚರಕ ಮೊದಲೇ ಶ್ಲೋಕಿನ ಕಡೆ ತನಕ ಶ್ಲೋಕ ಓದಿದ್ರೆ ತನಕ ಗೊತ್ತಾಗೋ ವಿಷಯ. ಹಾಂ ಸರ್, ಅದೇ ಸರ್, ಹೌದು. ಈಗ ಹಂಗೆ 3 ಸಮೇತಗಳನ್ನು ಪ್ರತಿಯೊಂದು ಓದಬೇಕಾಗುತ್ತೆ ಮೊದಲಿನ ಕಡೆ ತನಕ. ಅದನ್ನು ಓದಿ ಭಾಷಾಂತರಗಳು ಓದ್ಕೊಂಡು ಅದೆಲ್ಲ ಅರ್ಥಗಳು ನೋಡಿಕೊಂಡು ಅದನ್ನೆಲ್ಲ ಮತ್ತೆ ಎಲ್ಲ ಜೋಡಿಸ್ಕೋಬೇಕಾಗುತ್ತೆ. ಇದೆಲ್ಲ ತುಂಬ ಬುದ್ಧಿ ಮತ್ತು ಸಮಯ ಎರಡಕ್ಕೂ ಬೇಕಾಗುತ್ತೆ, ಪರಿಶ್ರಮ ಕೂಡ ಅಷ್ಟೇ ಬೇಕು. ಅದು ಬೇಕಾಗ್ತಕ್ಕಂಥ ಕೆಲಸಗಳು. ಅದು ತಕ್ಷಣಕ್ಕೆ ಏನಾಗೋದಿಲ್ಲ. ಒಂದು ಶುರು ಮಾಡಿದ್ರೆ 1 ವರ್ಷ 2 ವರ್ಷ ತೊಗೊಳ್ತೀನಿ ನಾನು ಕೆಲಸಗಳು. ಯಾಕೆಂದರೆ ಪ್ರತಿಯೊಂದನ್ನು ಓದಬೇಕಾಗುತ್ತೆ. ಪ್ರತಿಯೊಂದು ಸತಿನೂ ಮೊದಲನೇ ಸತಿಯಿಂದ ಓದಬೇಕಾಗುತ್ತೆ. ಆ ಥರ ಆಗುತ್ತೆ. ಅದು ಎಲ್ಲ ಮತ್ತೆ ಮೂಲ ಗ್ರಂಥಗಳೆಲ್ಲ ಓದ್ಕೋಬೇಕಾಗತ್ತೆ. ಓದ್ಕೊಂಡು ಮತ್ತೆ ಅದನ್ನೆಲ್ಲ ಎಲ್ಲೆಲ್ಲಿ ಏನಿದೆ ಹೇಗಿದೆ ಮತ್ತೆ ಅದನ್ನೆಲ್ಲ ಸೇರಿಸ್ಕೊಂಡು ಅವತ್ತೇ ಅದಕ್ಕೆ ಒಂದು ರೂಪರೇಷೆ ಕೊಡಬೇಕು ಅನ್ನೋದಕ್ಕೆ. ಈ ಪುಸ್ತಕ ಮತ್ತು ಇದು ಟೆಕ್ಸ್ಟ್ ಬುಕ್ ಥರನೇ ಬರುತ್ತೆ. ಪ್ರತಿಯೊಂದಕ್ಕೂ ಮುನ್ನುಡಿ ಇದೆ, ಪ್ರತಿಯೊಂದಕ್ಕೂ ಹಿನ್ನುಡಿ ಇರುತ್ತೆ, ಮತ್ತು ಅದೆಲ್ಲ ಇರುತ್ತೆ. ಪ್ರತಿಯೊಂದಕ್ಕೂ ಇದು ಒಂದು ಟೆಕ್ಸ್ಟ್ ಬುಕ್ ನಾವೇನಂತೂ ಆ ರೀತಿಯಾಗಿ ಇರ್ತಕ್ಕಂಥದ್ದು. ಇದು ಹೊಸ ವಿಶೇಷ ಮಾಡಿರ್ತಕ್ಕಂಥ ಪುಸ್ತಕ ಈ ಸರಿ. ಆ ಥರ ಇದನ್ನು ಪುಸ್ತಕ ಓದಿದ್ರೆ ಪ್ರಾರಂಭದಲ್ಲಿ ಒಂದು ಸಾರಾಂಶ ಇರ್ತದೆ. ಆ ಸಾರಾಂಶ ಈ ಅಧ್ಯಾಯಕ್ಕೆ ಇದು ಸಾರಾಂಶ ಆಗಿರುತ್ತೆ. ಅದಕ್ಕೆ ಸಂಪಟ್ಟಿಗೆ ಏನೋ ವಿಷಯಗಳೆಲ್ಲ ಇರುತ್ತೆ. ಹಾಗೆ ಎಲ್ಲಗಳು ಬಂದ್ಬಿಡುತ್ತೆ. ಸರ್ ಪ್ರೇಕ್ಷಕರು ಕೂಡ ಇದನ್ನು ನೋಡ್ತಾ ಇರೋರು ಇಷ್ಟೆಲ್ಲ ತಿಳ್ಕೊಂಡಿದ ಮೇಲೆ ಅವರು ಪುಸ್ತಕಗಳನ್ನು ಕೊಂಡ್ಕೊಳ್ಬೇಕು ಅಂತಂದರೆ ಸರ್ ಎಲ್ಲಿ ನಾವು ಈ ಪುಸ್ತಕಗಳನ್ನು? ಇದು ಯಾವುದೂ ನಾನು ಮಾರಕ್ಕೆ ಇಟ್ಕೊಂಡಿದ್ದಲ್ಲ. ಎಲ್ಲ ನಾನು ಮಾಡಿದ್ದು ವಿದ್ಯಾರ್ಥಿಗಳಿಗಾಗಿ. ಪ್ರಿಂಟ್ ಆದ ತಕ್ಷಣ ವಿದ್ಯಾರ್ಥಿಗಳು ಹಂಚ್ಬಿಡ್ತೀನಿ ಅಷ್ಟೇ. ನಾನು ಇದನ್ನು ಮಾರಕ್ಕೆ ಅಂತಲ್ಲ, ಇದುವರೆ ನಾನು ಆ ಥರದ್ದು ಒಂದು ಮನಸ್ಸಲ್ಲಿ ನಾನು ಇಟ್ಕೊಂಡು ಯಾವುದೂ ಮಾಡಿದ್ದಿಲ್ಲ. ಅಂದರೆ ಜನಸಾಮಾನ್ಯ ಈಗ ನಾನು ಏನು ಮಾಡಿದ್ದೆಲ್ಲ ಪುಸ್ತಕಗಳು ಮೈಸೂರು ಕಾಲೇಜು, JSS ಬೆಂಗಳೂರು ಕಾಲೇಜಲ್ಲಿ, ಅಲ್ಲಿ ಶ್ರೀ ನಂದು 5-6 ಕಾಲೇಜ್ ಇದೆ, ಅಲ್ಲಿ ಹೋಗಿ ಎಲ್ಲರೂ ಕೊಟ್ಬಿಡ್ತೀವಿ ವಿದ್ಯಾರ್ಥಿಗಳು. ಆ ವರ್ಷದ್ದು ಪುಸ್ತಕ ಅವ್ರಿಗೆ ಸಿಗುತ್ತೆ, ಹಿಂದೆ ಮುಂದೆ ಸಿಗಲ್ಲ. ಅವ್ರವ್ರು ಮತ್ತು ಅವರೇ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಷ್ಟೇ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ನೋಡಿ ವಿದ್ಯಾರ್ಥಿಗಳೇ, ಸರ್ ಅವರ ಇಷ್ಟೊಂದು ಜ್ಞಾನ ಭಂಡಾರ, ಅಷ್ಟು ಹಿಂದೆ ಅವರು ಪಟ್ಟಿರ್ತಕ್ಕಂಥ ಪರಿಶ್ರಮ ಕೇವಲ ವಿದ್ಯಾರ್ಥಿಗಳಿಗೋಸ್ಕರ, ಮುಂಬರುವ ಪೀಳಿಗೆಗೋಸ್ಕರ ಮೀಸಲು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಸರ್ ನಮ್ಮ ಕಾಲೇಜು ಕೂಡ ವಿಸಿಟ್ ಕೊಟ್ಟಿದ್ರು, ನಮಗೂ ಕೂಡ ನಾವು ಅದು ನಮ್ಮ ಭಾಗ್ಯ. ಸರ್ ಕೈಯಿಂದ ಪುಸ್ತಕಗಳು ತೊಗೊಂಡಿದ್ವಿ ನಮ್ಮ ಬ್ಯಾಚ್ ಅವರು. ಸೊ ಎಷ್ಟು ಮಟ್ಟಿಗೆ ತೆಗೆದು ನೋಡಿದ್ದೀವಿ ಇಲ್ಲ ಅಂತಕ್ಕಂಥ ನಾವು ಪ್ರಶ್ನೆ ಮಾಡ್ಕೋಬೇಕು. ಇದ್ಮೇಲಾದರೂ ಇಷ್ಟೊಂದು ಜ್ಞಾನವನ್ನು ಅವ್ರ ಜೊತೆ ಸಂದರ್ಶನ ಮಾಡಿದ್ಮೇಲಾದರೂ ಕೂಡ ಪುಸ್ತಕಗಳನ್ನು ನಾವು ಅವ್ರ ಹತ್ರ ಕೇಳಿ, ಸರ್ ಮತ್ತು ಡೈರೆಕ್ಟ್ ನಿಮಗೆ ಕೇಳಿದ್ರೆ ನಮ್ಮ ಪುಸ್ತಕ ಸಿಗ್ಬೋದು ಸರ್? ಇದ್ರೆ ಕೊಡ್ತೀನಿ. ಹಾಂ ಸರ್. ಸೊ ಹಾಗಾಗಿ ಪುಸ್ತಕಗಳನ್ನು ತೆಗೆದುಕೊಂಡು ಓದೋಣ, ಈ ಜ್ಞಾನವನ್ನು ನಾವು ಅವರು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಸರ್ ಮುಂದೆ ಆಯುರ್ವೇದ ಶಾಸ್ತ್ರ, ಆಯುರ್ವೇದ ಜ್ಞಾನ ಏನು, ಆಯುರ್ವೇದವನ್ನು ನೀವು ಇದು ಎಲ್ಲಿಗೆ ಹೋಗಬೇಕು, ಅಥವಾ ಆಯುರ್ವೇದ ಶಾಸ್ತ್ರವನ್ನು ನೀವು ಮುಂದೆ ದೂರ ದೃಷ್ಟಿಕೋನ ಇಟ್ಕೊಂಡು ನೋಡಿದ್ರೆ ಏನು ಆಯುರ್ವೇದ ಶಾಸ್ತ್ರವನ್ನು ನೀವು ಯಾವ ರೀತಿಯಿಂದ ನೋಡೋಕ್ಕೆ ಇಷ್ಟಪಡ್ತೀರಾ ಸರ್? ಮುಂದೆ ಒಂದಾನೊಂದು ಕಾಲದಲ್ಲಿ ಹಿಂದೆ ಆಯುರ್ವೇದ ಶಾಸ್ತ್ರ ಹೇಗಿತ್ತು, ಮುಂದೆ ಇದು ಎಲ್ಲಿಗೆ ಹೋಗಿ ನಿಲ್ಲಬೇಕು ಅಂತ ಹೇಳೋದಾದರೆ? ಇವರು ಯಾವ ಆಧಾರದ ಮೇಲೆ ಕೆಲಸ ಮಾಡಿದ್ದಾರೆ ಅಥವಾ ಒಂದು ರಚನೆ ಮಾಡಿದ್ದಾರೆ, ಹೇಗೆ ಯೋಚನೆ ಮಾಡಿದ್ದಾರೆ, ಆ ಆಧಾರವನ್ನು ಬಿಡೋಕ್ಕಾಗೋದಿಲ್ಲ. ಅದನ್ನು ನಾನು ಸ್ಪಷ್ಟವಾಗಿ ಬರೆದಿರ್ತಕ್ಕಂಥದ್ದು ಪ್ರಮಾಣಗಳಿಂದ ನಾವು ಈಗ ಶಾಸ್ತ್ರಕ್ಕೆ ಮುಖ್ಯವಾಗಿ ಹೋಗಬೇಕಾಗಿರ್ತಕ್ಕಂಥದ್ದು ಮನಸ್ಸಿನ ಇದಲ್ಲ, ಪ್ರಮಾಣಗಳ ಮೇಲೆ ಹೋಗಬೇಕಾಗುತ್ತೆ. ಆ ಪ್ರಮಾಣಗಳು ಪ್ರತ್ಯಕ್ಷ ಪ್ರಮಾಣ ಆಗಬೇಕು, ಅನುಮಾನ ಪ್ರಮಾಣ ಆಗಬೇಕಾಗ್ತದೆ, ಆಮೇಲೆ ಶಬ್ದ ಪ್ರಮಾಣಗಳು ಆಗಬೇಕಾಗತ್ತೆ. ಪ್ರತ್ಯಕ್ಷ ಪ್ರಮಾಣಗಳಲ್ಲಿ ನಾವು ಮಾಡ್ಕೊಂಡು ಹೋಗಬೇಕಾಗತ್ತಲ್ಲ ಪ್ರತಿಯೊಂದು ಕೆಲಸನೂ. ಪ್ರಮಾಣಗಳನ್ನು ಬಿಟ್ಟು ನಾವು ಮಾಡೋಕ್ಕಾಗಲ್ಲ. ಹಾಗೆ ಅದಕ್ಕೆ ಮೊದಲನೇದಾಗ ನಾವು ಎಲ್ಲಿದ್ದೀವಿ ಅಂತ ತಿಳ್ಕೋಬೇಕು. ನಾವು ಯಾವ ಹಂತದಲ್ಲಿ ಎಲ್ಲಿ ಬಂದು ನಿಂತ್ಕೊಂಡಿದ್ದೀವಿ, ಎಲ್ಲೆಲ್ಲಿ ಬಂದು ನಿಂತ್ಕೊಂಡು ಅಲ್ಲಿ ತಿಳ್ಕೊಂಡು ಅಲ್ಲಿ ಮುಂದಕ್ಕೆ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕಾಗತ್ತೆ. ನಾವು ಇರೋದಿಷ್ಟೇ ಸಾಕಾಗತ್ತೆ ಹಂಗಾರೆ ಅಂತ ಯೋಚನೆ ಮಾಡೋಕ್ಕಾಗತ್ತೆ. ಈಗ ಇರೋ ಸ್ವರೂಪದಲ್ಲಿ ಯಾವ ಕ್ಷೇತ್ರದಲ್ಲಿ ನಾವು ಏನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಈಗ ಏನಿದೆ ಅದಷ್ಟನ್ನು ನಾನು ಒಂದು ರೀತಿಯಾಗಿ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗಿ ಮಾಡಿಕೊಟ್ಟಿದ್ದೀನಿ. ನಾನು ಈಗಿರ್ತಕ್ಕಂಥ ಜ್ಞಾನ ಏನಿದೆ ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಅದನ್ನು ಎಲ್ಲಿ ಬೆಳೆಸ್ಕೋಬೋದು ಅಂತ ನಾನು ಅದನ್ನು ಆ ದೃಷ್ಟಿಯಿಂದ ಕೆಲಸ ಮಾಡಿರ್ತಕ್ಕಂಥದ್ದು. ಈಗ ಆಹಾರ ಸಂಬಂಧಪಟ್ಟದಾಗಿರ್ಬೋದು, ನಿಧಾನ ಸಂಬಂಧಪಟ್ಟದಾಗಿರ್ತಕ್ಕಂಥದ್ದು. ಇದು ಹೀಗೆ ಹೇಳಿದ್ದಾರೆ, ಇದು ಈ ಥರ ಇದೆ, ಇಲ್ಲಿಂದ ಮುಂದಕ್ಕೆ ನಾವು ಬೆಳೆಸ್ಕೊಂಡು ಹೋಗ್ತಕ್ಕಂಥ ನಮ್ಮ ಕೆಲಸ ಆಗ್ತದೆ. ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ನಾವು, ಅಲ್ಲಿಂದ ಮುಂದಕ್ಕೆ ನಾವು ಬೆಳೆಸ್ಕೊಂಡು ಹೋಗಬೇಕು. ಅಲ್ಲಿಗೆ ಪ್ರಮಾಣಗಳು ಬದ್ಧವಾಗಿ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ನಾವು ಪ್ರತ್ಯಕ್ಷವಾಗಿ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಪ್ರತಿಯೊಂದು ಕೆಲಸನೂ ನಾವು ಮಾಡ್ಕೊಂಡು ಹೋದಾಗ ಅದು ನಾವು ಏನಾರ ಪ್ರಯೋಜನ ಆಗಬೇಕು ಜನಗಳಿಗೆ ನಾವು ಅಂತಂದರೆ ಪ್ರಮಾಣಬದ್ಧವಾಗಿರಬೇಕಾಗತ್ತೆ. ನಿಜ ಸರ್. ಅದೇ
ಇದು ಬಹಳಷ್ಟು ಅಂದರೆ ಬಹಳಷ್ಟು ಜ್ಞಾನ ಭಂಡಾರವನ್ನು ಸರ್ ನಮಗೆ ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ ಆಯುರ್ವೇದ ಕ್ಷೇತ್ರಕ್ಕೆ ಮುಂಬರುವ ಪೀಳಿಗೆಗೆ. ಈಗ ಮುಂದಿನ ಜವಾಬ್ದಾರಿ ನಿಮ್ಮದು. ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿದ್ದೀನಿ. ಆಯುರ್ವೇದಕ್ಕೂ ಆಗಿರ್ಬೋದು, ಮುಂಬರುವ ಆಯುರ್ವೇದ ವಿದ್ಯಾರ್ಥಿಗಳಿಗಾಗಿರ್ಬೋದು. ಈಗ ಮುಂದಿನ ಒಂದು ದೃಷ್ಟಿಕೋನ ಏನಿದೆ ಅದು ನಿಮ್ಮಲ್ಲೇ ಇದೆ. ಇದನ್ನು ತೆಗೆದುಕೊಂಡು ಹೋಗಿ ಸರ್ ಕೊಟ್ಟಾಗ ಹಂಗೆ ಏನೋ ಕೊಟ್ಟಿದ್ದಾರೆ ಅಂದ್ಕೊಂಡು ಇಟ್ಟರೆ ಇದೆಲ್ಲೇ ಉಳಿತು ಜ್ಞಾನ. ಇದನ್ನು ತೆಗೆದು ಓದಿದರೆ ಅವರಿಗೂ ಸಾರ್ಥಕತೆ ಕೊಟ್ಟಂಗಾಗುತ್ತೆ, ನಮಗೆ ನಾವು ಒಂದು ಸಾರ್ಥಕ ಭಾವವನ್ನು ವ್ಯಕ್ತಪಡಿಸ್ಕೊಂಡಂಗಾಗುತ್ತೆ ಅಂತ ಹೇಳ್ತಾ ಸರ್, ಇಲ್ಲಿಯವರೆಗೂ ಇಷ್ಟೊಂದು ದೀರ್ಘ ಸಮಯದವರೆಗೂ ತಾಳ್ಮೆಯಿಂದ ನಮ್ಮ ಜೊತೆ ಚರ್ಚೆ ಮಾಡಿದ್ದಕ್ಕೆ, ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ವಿಸಂಧ ತಂಡದ ಪರವಾಗಿ, ಪ್ರೇಕ್ಷಕರ ಪರವಾಗಿ ತುಂಬ ಹೃದಯದ ಅನಂತ ಧನ್ಯವಾದಗಳು ಸರ್.